ಸ್ತಬ್ಧ ಚಿತ್ರದ ಪ್ರದರ್ಶನದ ವೇಳೆ ಅಗ್ನಿ ಅವಘಡ ಅಲ್ಲಿ ಸಂಭವಿಸಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಹೊತ್ತಿ ಉರಿದ ಟ್ಯಾಬ್ಲೋ. ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿರುವಂತಹ ಘಟನೆ ಇದು. ರಾಮನಗರದ ಎಸ್ಪಿ ಕಚೇರಿ ವೃತ್ತದಲ್ಲಿ ಈ ಘಟನೆ ನಡೆದಿದೆ. ಟ್ಯಾಬ್ಲೋ ಪ್ರದರ್ಶನದ ವೇಳೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಅಲ್ಲಾಗಿದೆ. ಕೆಲಕಾಲ ಆತಂಕಗೊಂಡ ಸಾರ್ವಜನಿಕರು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬೆಂಕಿ ನಂದಿಸುವಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಸ್ತಬ್ಧ ಚಿತ್ರ ಪ್ರದರ್ಶನದ ವೇಳೆ ಅಗ್ನಿ ಅವಘಡ ಸಂಭವಿಸಿರುವಂತಹ ಘಟನೆ ರಾಮನಗರದಲ್ಲಿ ಆಗಿದೆ. ರಾಮನಗರದ ಎಸ್ಪಿ ಕಚೇರಿ ವೃತ್ತದಲ್ಲಿ ಈ ಘಟನೆ ಆಗಿರೋದು. ಟ್ಯಾಬ್ಲೋ ಪ್ರದರ್ಶನ ವೇಳೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿ ಅಲ್ಲಿ ಬೆಂಕಿ ಹೊತ್ತಿ ಉರಿದಿದೆ. ಕೆಲಕಾಲ ಸಾರ್ವಜನಿಕರು ಆತಂಕಗೊಂಡಂತಹ ಪ್ರಸಂಗ ಅಲ್ಲಿ ನಡೆಯಿತು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿನಯ್, ಈ ಘಟನೆ ಆಗಿದೆ ಎಷ್ಟೊತ್ತಿಗೆ ಮತ್ತೆ ಹೇಗಾಯ್ತು? ಸದ್ಯ ಬೆಂಕಿಯನ್ನ ನಂದಿಸಿದ್ದಾರಾ ಕಂಪ್ಲೀಟ್ ಆಗಿ? ಅರ್ಪಿತಾ, ರಾಮೋತ್ಸವ ಕಾರ್ಯಕ್ರಮದ ಅಂಗವಾಗಿ ಗ್ರಾಮ ದೇವತೆಗಳ ಮೆರವಣಿಗೆ ಹಾಗೂ ಸ್ತಬ್ಧಚಿತ್ರ ಪ್ರದರ್ಶನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ಸ್ತಬ್ಧಚಿತ್ರ ಪ್ರದರ್ಶನದ ವೇಳೆ ಅಗ್ನಿ ಅವಘಡ ಸಂಭವಿಸಿರುವಂತದ್ದು. ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಒಂದು ಸ್ತಬ್ಧಚಿತ್ರ ಸಂಪೂರ್ಣವಾಗಿ ಒತ್ತು ಉರಿದಿದೆ. ರಾಮನಗರದ ಎಸ್ಪಿ ಕಚೇರಿ ವೃತ್ತದಲ್ಲಿ ಈ ಒಂದು ಸ್ತಬ್ಧಚಿತ್ರ ಒತ್ತಿ ಉರಿದಿರುವಂತದ್ದು. ಮಾಜಿ ಸಂಸದ ಡಿ.ಕೆ. ಸುರೇಶ್ ಹಾಗೂ ಶಾಸಕ ಇಕ್ಬಾಲ್ ಹುಸೇನ್ ಅವರು ಸ್ತಬ್ಧಚಿತ್ರ ವೀಕ್ಷಣೆ ಮಾಡ್ತಿದ್ದಂತ ವೇಳೆಯೇ ಈ ಒಂದು ಅಗ್ನಿ ಕಾಣಿಸ್ಕೊಂಡಿರುವಂತದ್ದು. ಟ್ಯಾಬ್ಲೋ ಪಕ್ಕದಲ್ಲಿ ಪಟಾಕಿಯನ್ನ ಸಿಡಿಸಲಾಗ್ತಾ ಇತ್ತು. ಇದರ ಕಿಡಿ ಅಲ್ಲಿನ ವಿದ್ಯುತ್ ವೈರ್ಗಳಿಗೆ ತಗುಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಅಲ್ಲಿ ಕೆಲಕಾಲ ಆತಂಕದ ವಾತಾವರಣ ಕೂಡ ಸೃಷ್ಟಿಯಾಗಿತ್ತು. ಕೂಡಲೇ ಸ್ಥಳಕ್ಕಾಗಮಿಸಿದಂತ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ನಂದಿಸುವಲ್ಲೂ ಕೂಡ ಯಶಸ್ವಿಯಾದ್ರು. ಅದಾದ ಬಳಿಕ ಆ ಒಂದು ಸ್ತಬ್ಧಚಿತ್ರವನ್ನ ಅಲ್ಲೇ ಬಿಟ್ಟು ಮತ್ತೆ ಇನ್ನೆರಡು ಸ್ತಬ್ಧಚಿತ್ರಗಳೇನಿತ್ತು ಅದರಲ್ಲಿ ಸ್ತಬ್ಧಚಿತ್ರ ಪ್ರದರ್ಶನವನ್ನು ಕೂಡ ಮುಂದುವರಿಸಲಾಯಿತು. ಸ್ಥಳದಲ್ಲಿ ಕೆಲಕಾಲ ಆತಂಕದ ವಾತಾವರಣವಿತ್ತು. ಅದಾದ ಬಳಿಕ ಸ್ಥಳದಲ್ಲಿದ್ದಂಥವರೆಲ್ಲರನ್ನೂ ಕೂಡ ಮುಂದೆ ಕಳಿಸಿ ಮತ್ತೆ ಎರಡು ಸ್ತಬ್ಧಚಿತ್ರಗಳನ್ನ ಚಾಲೂ ಮಾಡುವ ಮೂಲಕ ಅಲ್ಲಿದ್ದಂಥವರ ಒಂದು ಗೊಂದಲವನ್ನ ಬಗೆಹರಿಸುವಂತ ಕೆಲಸವನ್ನು ಕೂಡ ಪೊಲೀಸ್ ಇಲಾಖೆ ಮಾಡಿರುವಂತದ್ದು. ಅರ್ಪಿತಾ, ಧನ್ಯವಾದ ವಿನಯ್ ನಿಮ್ಮೆಲ್ಲ ಮಾಹಿತಿಗಾಗಿ.